ವೆಲ್ಕಮ್ ಟು ಆಲ್ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಏನು ಹೇಳಕ್ಕೆ ಬಂದೀನಿ ಅಂತಂದ್ರೆ ಯಾವ್ಯಾವ ಚಾಪ್ಟರ್ ಒಳಗೆ ಎಷ್ಟೆಷ್ಟು ಮಾರ್ಕ್ಸು, ಯಾವ್ದು ಓದಬೇಕು ಯಾವುದಿಲ್ಲ, ಈಗ ಏನದೇವಿ ನಿಯರ್ ಟು ಎಕ್ಸಾಮ್ಸ್ ಅದೇವಿ, ಏನು ಓದಬೇಕು ಏನು ಬಿಡಬೇಕು, ಎಷ್ಟು ಮಾಡಬೇಕು ಎಷ್ಟಿಲ್ಲ ಎಲ್ಲರಿಗೂ ಕನ್ಫ್ಯೂಷನ್ ಇರ್ತೈತಿ. ಸೊ ಈಗ ಏನು ಮಾಡ್ಬೇಕಂತಂದ್ರೆ ನಾನು 90 ಮಾರ್ಕ್ಸಿಗೆ ಎಷ್ಟು ತೊಗೊಂಡ್ರೆ ಪಾಸ್, ಎಷ್ಟು ಓದಬೇಕು, ಜಸ್ಟ್ ಫಸ್ಟ್ ಕ್ಲಾಸ್ ಆಗೋಕ್ಕೆ ಎಷ್ಟು ಓದಬೇಕು, ನಾನು ಗೋಲ್ ರೀಚ್ ಆಗೋಕ್ಕೆ ಎಷ್ಟು ಓದಬೇಕು, ಸ್ಕೋರ್ ಮಾಡೋಕ್ಕೆ ಎಷ್ಟು ಓದಬೇಕು, ಇದೆಲ್ಲ ಬೇಕಲ್ಲ, ಒಂದು ಐಡಿಯಾ ಇದ್ರೆ ಓದಕ್ಕೆ ಚಲೋ. ಈಗ ಹಾಗಾಗಿ ಸೈನ್ಸ್ ಸಬ್ಜೆಕ್ಟ್ ಒಳಗೆ ನಾನು ಯಾವ್ಯಾವ ಇಂಪಾರ್ಟೆಂಟ್ ಯಾವ್ಯಾವ ಚಾಪ್ಟರ್ ನಿಮಗೆ ಓದಬೇಕು, ಯಾವ ಪಾರ್ಟನ್ನು ಮಾಡಿದ್ರೆ ನೀವು ಈಸಿಯಾಗಿ ಪಾಸ್ ಆಗ್ತೀರಿ, ಎಷ್ಟು ಪಾರ್ಟ್ ಮಾಡಿದ್ರೆ ನೀವು ಫಸ್ಟ್ ಕ್ಲಾಸ್ ಒಳಗೆ ಪಾಸ್ ಹಾಕಿರಿ, ಆಮೇಲೆ ಎಷ್ಟು ಮಾಡಿದ್ರೆ ನೀವು ಸ್ಕೋರ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ತೀವಿ. ಸೊ ಆ್ಯಸ್ ಯೂಶುವಲಿ ಎವ್ರಿ ಒನ್ ನೋಸ್, ಎಲ್ಲರಿಗೂ ಗೊತ್ತೈತದೆ, ಯಾಕಂದ್ರೆ ಸಿನ್ಸ್ ಇಯರ್ ಎಲ್ಲರೂ ಇದನ್ನು ಟೀಚ್ ಮಾಡ್ಕೊತ ಬಂದಾರ ಯಾವ ಚಾಪ್ಟರ್ ಒಳಗೆ ಎಷ್ಟೆಷ್ಟು ಮಾರ್ಕ್ಸಿಂದ ಅದಾವ ಅಂಥೇಳಿ. ಸೊ ಅದೇನು ಹೇಳೋ ಅವಶ್ಯಕತೆ ಇಲ್ಲ, ಬಟ್ ಆದರೂ ಒಂದಿಷ್ಟು ಸಣ್ಣ ಸಣ್ಣ ಟಿಪ್ಸ್ ಕೊಡ್ತೀನಿ. ಏನಪ್ಪ ಅಂತಂದ್ರೆ ಆ್ಯಸ್ ಯು ಆಲ್ ನೋ ದಟ್ ಈಸ್ ಟೋಟಲ್ ಚಾಪ್ಟರ್ಸ್ ಎಷ್ಟಿದಾವೆ ಸೈನ್ಸ್ ಒಳಗೆ 16 ಅದಾವೆ, ರೈಟ್? ಪಾರ್ಟ್ 1 ಒಳಗೆ ಮತ್ತು ಪಾರ್ಟ್ 2 ಸೇರಿ 16 ಇದಾವೆ. ಅದ್ರೊಳಗೆ ಫಿಸಿಕ್ಸ್ ಕ್ಯಾರೀಸ್ 28 ಮಾರ್ಕ್ಸ್. ಫಿಸಿಕ್ಸ್ ಒಂದನ್ನು 28 ಮಾರ್ಕ್ಸ್, 28 ಮಾರ್ಕ್ಸನ್ನು ಹೊಂದಿರ್ತೈತಿ. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಕೆಮಿಸ್ಟ್ರಿ. ಕೆಮಿಸ್ಟ್ರಿ ಒಳಗೆ ಎಷ್ಟಿರ್ತಾವೆ? 25 ಮಾರ್ಕ್ಸ್. ಎಷ್ಟು? ಕೆಮಿಸ್ಟ್ರಿ ಒಳಗೆ 25 ಮಾರ್ಕ್ಸ್. ನೆಕ್ಸ್ಟ್ ಬಯಾಲಜಿ ಒಳಗೆ 27 ಮಾರ್ಕ್ಸ್ ಪ್ಲಸ್ ಅದ್ರ ಒಳಗನ 12 ಮಾರ್ಕ್ಸದ್ದು ಏನಿರ್ತಾವೆ ಅಂದ್ರೆ ಡೈಗ್ರಾಮ್ಸ್ ಇರ್ತಾವೆ. ಅಂಡರ್ಸ್ಟುಡ್? ಸೊ ಟೋಟಲ್ ಎಷ್ಟು? 80 ಮಾರ್ಕ್ಸಿಗೆ ನೀವು ಪೇಪರನ್ನು ಬರೀತೀರಿ, ರೈಟ್? ಈಗ 28 ಮೇಡಮ್ ನಾವು ಬರೀ ಫಿಸಿಕ್ಸ್ ಅಷ್ಟೇ ಮಾಡಿದ್ರೆ ಪಾಸ್ ಆಗ್ತೀವೇನು, ಕೆಮಿಸ್ಟ್ರಿ ಅಷ್ಟೇ ಮಾಡಿದ್ರೆ ಪಾಸ್ ಆಗ್ತೀವೇನು, ಬಯಾಲಜಿ ಕೆಲವೊಬ್ರು ಹೆಂಗಿರ್ತೈತಿ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಒಳಗೆ ಎಕ್ಸ್ಪರ್ಟ್ಸ್ ಇರ್ತಾವೆ, ಬಯಾಲಜಿ ಒಳಗೆ ಡೈಗ್ರಾಮ್ಸ್ ಡಿಫ್ರೆನ್ಸಸ್ ನೇಮಿಂಗ್ಸ್ ಸ್ವಲ್ಪ ಡಿಫಿಕಲ್ಟಾಗಿ ಬಿಟ್ಟಿರ್ತಾರೆ. ಕೆಲವೊಬ್ಬರಿಗೆ ಫಿಸಿಕ್ಸ್ ಬಯೋ ಈಸಿ, ಕೆಮಿಸ್ಟ್ರಿ ಒಳಗೆ ಕೆಮಿಕಲ್ ರಿಯಾಕ್ಷನ್ ಮಾಡೋದು, ಅದು ನೆನಪಿಟ್ಕೊಳ್ಳೋದು, ಮೆಟಲ್ ನಾನ್ ಮೆಟಲ್ ಆ್ಯಸಿಡ್ ಬೇಸ್ ಈ ರಿಯಾಕ್ಷನ್ಸ್ ಅವೆಲ್ಲ ಏನಾಗ್ತೈತಿ ಕನ್ಫ್ಯೂಷನ್ ಆಗ್ತೈತಿ, ನೆನಪಿಟ್ಕೊಳ್ಳೋದು ಭಾಳ ಬಿರಿ ಆಗ್ತೈತಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ದೇ ಗೋ ಫಾರ್ ದ ಫಿಸಿಕ್ಸ್ ಆ್ಯಂಡ್ ಬಯಾಲಜಿ. ದೆನ್ ಸಮ್ ಪೀಪಲ್ ಗೋ ಫಾರ್ ದ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಫಿಸಿಕ್ಸ್ ಒಳಗೆ ಏನಿರ್ತೈತಿ ಅಂದ್ರೆ ಕ್ಯಾಲ್ಕುಲೇಷನ್ ಇರ್ತೈತಿ, ಫಾರ್ಮುಲಾಸ್ ಇರ್ತಾವೆ, ಆಮೇಲೆ ಥೇರಮ್ಸ್ ಇರ್ತಾವೆ, ಲಾಸ್ ಇರ್ತಾವೆ, ಅದನ್ನೆಲ್ಲ ನೆನಪಿಟ್ಕೊಳಕ್ಕೆ ಆಗೋದಿಲ್ಲ ರೀ. ಆಮೇಲೆ ಕಮಿಂಗ್ ಟು ದ ಲೈಟ್, ಎಲೆಕ್ಟ್ರಿಸಿಟಿ, ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಫೆಕ್ಟ್, ಇವೆಲ್ಲ ಸ್ವಲ್ಪ ಏನದಾವೆ ಟ್ರಿಕ್ಕಿ ಇರೋದ್ರಿಂದ ಏನಾಗ್ತೈತಿ ಕೆಲವೊಬ್ಬರಿಗೆ ಟಫ್ ಆಗ್ತಾವೆ. ಹೀಗಾಗಿ ಏನು ಮಾಡ್ತಾರಂದ್ರೆ ಫಿಸಿಕ್ಸನ್ನು ಸ್ಕಿಪ್ ಮಾಡಿ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಒಳಗೆ ಹೋಗ್ಬೋದು. ಓಕೆ, ನಾನು ಮೂರೂ ಮಾಡೋಕ್ಕಾಗೋದಿಲ್ಲ ರೀ ಮೇಡಮ. ಸೊ ಯಾವ್ಯಾವ ನನಗೆ ಮಾಡ್ಕೋಬೋದು? ಫಸ್ಟ್ ಥಿಂಗ್ ಒಳಗೆ ನಾನು ಕ್ಯಾಲ್ಕುಲೇಷನ್ ಒಳಗೆ ಎಕ್ಸ್ಪರ್ಟ್ ಇದ್ದೆ, ನೆನಪಿನ ಶಕ್ತಿ ಚಲೋ ಇತ್ತು, ಲಾಸ್ ಥೇರಮ್ಸ್ ಮಾಡೋಕ್ಕೆ ತಯಾರಿದ್ದೆ ಅಂತಂದ್ರೆ ಯು ಗೋ ಫಾರ್ ದ ಫಿಸಿಕ್ಸ್ ಆ್ಯಂಡ್ ಬಯಾಲಜಿ. ಇಫ್ ಯು ಆರ್ ಎಕ್ಸ್ಪರ್ಟ್ ಇನ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ನೇಮಿಂಗ್ ದ ಕೆಮಿಕಲ್ಸ್ ಒಳಗಿದ್ರಿ ಅಂದ್ರೆ ಗೋ ಫಾರ್ ದ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಯಾಕೆ ನಾ ಬಯಾಲಜಿ ಒತ್ತಿ ಹೇಳಕತ್ತೀನಿ ಅಂದ್ರೆ ನೀವು 27 ಮಾರ್ಕ್ಸ್ ಒಳಗೆ ಆಲ್ರೆಡಿ 12 ಮಾರ್ಕ್ಸ್ ಏನಿರ್ತಾವೆ ಡೈಗ್ರಾಮ್ ಇರ್ತಾವೆ. ಡೈಗ್ರಾಮ್ ಎಷ್ಟಿದಾವೆ ಅಂತಂದ್ರೆ ಟೋಟಲ್ 26 ಡೈಗ್ರಾಮ್ಸ್ ಇದಾವೆ. ಟೋಟಲ್ 26 ಡೈಗ್ರಾಮ್ಸ್ ಬಯಾಲಜಿ ಒಳಗೆ ಅಷ್ಟೇ ಇಲ್ಲ, ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮೂರು ಸೇರಿ ಟೋಟಲ್ 26 ಡೈಗ್ರಾಮ್ಸ್ ಇದಾವೆ. ನಿಮಗೇನಾದರೂ ಬೇಕಾತಂದ್ರೆ ನಾನು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ, ನಾನು ಅದ್ರದ್ದು ಎಲ್ಲ ಡೈಗ್ರಾಮ್ಸದ್ದು ಲಿಂಕ್ ಕಳಿಸ್ತೀನಿ. ಓಕೆ, ಟೋಟಲ್ 26 ಡೈಗ್ರಾಮ್ಸ್ ಅದಾವು. ನಿಮ್ಗೆ ಎಷ್ಟು ಬರ್ತೈತಿ? 12 ಮಾರ್ಕ್ಸ್. ಓಕೆ, ದೆನ್ ಇಲ್ರಿ ಮೇಡಮ್ಮ ನನಗೆ ಲಾಸ್ ಕ್ಯಾಲ್ಕುಲೇಷನ್ ಮತ್ತು ಕೆಮಿಕಲ್ ಇಕ್ವೇಷನ್ಸ್ ಒಳಗೆ ಎಕ್ಸ್ಪರ್ಟ್ ಅದೀನಿ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ದ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ದಯವಿಟ್ಟು ಬರೀ ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡ್ರಿ, ಒಂದೇ ಪಾರ್ಟ್ ಮೇಲೆ ಮಾಡಬೇಡ್ರಿ. ಆಮೇಲೆ ಕೆಲವೊಬ್ರು ಏನು ಮಾಡ್ತೀರಿ, 2 ಬೋಟ್ ಮೇಲೆ ಕಾಲಿಡ್ತೀರಿ. ಏನು ಮಾಡ್ತೀರಿ ಅವಾಗ ಅಂತಂದ್ರೆ ಇದನ್ನ ಅರ್ಧ ಓದ್ತೀರಿ, ಇದನ್ನ ಅರ್ಧ ಹಂಗೆ ಮಾಡಬೇಡ್ರಿ. ಹಾಗೆ ಮಾಡೋದ್ರಿಂದ ಏನಾಗ್ತೈತಿ ಅಂತಂದ್ರೆ ನಿಮಗೆ ಫಿಸಿಕ್ಸು ಬರೋದಿಲ್ಲ, ಕೆಮಿಸ್ಟ್ರಿನೂ ಕನ್ಫ್ಯೂಸಿಂಗ್ ಆಗುತ್ತೆ, ಬಯಾಲಜಿ ಏನು ಓದಬೇಕು ಏನು ಬಿಡಬೇಕು ಅನ್ನೋದೂ ಬಿರಿ ಆಗುತ್ತೆ. ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ಯಾವುದಾದ್ರೂ ಡಿಸೈಡ್ ಮಾಡ್ಕೊಡ್ರಿ. ಈಗ ಇನ್ನೂ 15 ದಿನ ಟೈಮ್ ಐತಿ, ಅದಕ್ಕೆ ಏನು ಮಾಡ್ಕೊಡ್ರಿ ಅಂದ್ರೆ ಡಿಸೈಡ್ ಮಾಡ್ಕೊಡ್ರಿ ಯಾವ್ದು ನಾನು ಓದ್ಕೊಂಡ್ರೆ ಬೆಟ್ರ್ ಇರ್ತೈತಿ. ಫಿಸಿಕ್ಸ್ ಬಯಾಲಜಿ ಮಾಡಲು, ಫಿಸಿಕ್ಸ್ ಕೆಮಿಸ್ಟ್ರಿ ಮಾಡಲು, ಕೆಮಿಸ್ಟ್ರಿ ಬಯಾಲಜಿ ಮಾಡಲು. ಸೊ ನಿಮಗೆಲ್ಲ ಗೊತ್ತೈತಿ ಮ್ಯಾಥ್ಸ್ ಒಳಗೆ ಪ್ರೊಬ್ಯಾಬಿಲಿಟಿ. ಸೊ ಯು ಕ್ಯಾನ್ ಅಪ್ಲೈ ಪ್ರೊಬ್ಯಾಬಿಲಿಟಿ ಹಿಯರ್. ಯು ಕ್ಯಾನ್ ಚೂಸ್ ದ ವಿಚ್ ಪಾರ್ಟ್ ಐ ನೀಡ್ ಟು ಸ್ಟಡಿ ಟು ಗೆಟ್ ಫಸ್ಟ್ ಕ್ಲಾಸ್. ಪಾಸ್ ಅಷ್ಟೇ ಆಗೋದಲ್ಲ, ಫಸ್ಟ್ ಕ್ಲಾಸ್ ಒಳಗೆ ಬರ್ತೀರಿ. ಓಕೆ, ಕಮಿಂಗ್ ಟು ದಿಸ್, ಅದರೊಳಗೆ ಒಟ್ಟು ಟೋಟಲ್ ಎಷ್ಟಿದಾವೆ? 11 ಲಾಸ್ ಇದಾವೆ. ನೀವು 11 ಲಾಸ್ ಮಾಡಿಬಿಟ್ರಿ ಅಂದ್ರೆ 100% ಅವೇ ಬರ್ತಾವೆ. ಮತ್ತು ಅದನ್ನು ಬಿಟ್ಟು 11 ಮೇಲೆ 12th ಒಂದೂ ಯಾವುದೂ ಕೇಳೋದಿಲ್ಲ. 26 ಡೈಗ್ರಾಮ್ಸ್, 11 ಲಾಸ್.
ಇಷ್ಟು ಮಾಡಿಬಿಟ್ರಿ ಅಂತಂದ್ರೆ ಏನಾಗ್ತೈತಿ, ಆರಾಮ್ ನೀವು ಸ್ಕೋರ್ ಮಾಡ್ಬೋದು. 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್, 4 ಮಾರ್ಕ್ ಆ್ಯಂಡ್ 5 ಮಾರ್ಕ್ ಇವನ್ನೆಲ್ಲ ಆಲ್ರೆಡಿ ಏನು ಮಾಡಿರ್ತೀರಿ, ಕ್ಲಾಸ್ ಒಳಗೂ ಕಲ್ತಿರ್ತೀರಿ, ಆಮೇಲೆ ನಾವು ಹೇಳಿರ್ತೀವಿ. ಈಗ ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಒಳಗೆ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್, 5 ಮಾರ್ಕ್ ಯಾವನ್ನ ಮಾಡಬೇಕು, ಯಾವನ್ನ ಬಿಡಬೇಕು, ಯಾವ ಇಂಪಾರ್ಟೆಂಟ್ ಇದಾವೆ, ಯಾವನ್ನ ಓಕೆ ಅದಾವು, ಯಾವ ಎಕ್ಸಲೆಂಟ್ ಅದಾವು, ಯಾವ ರಿಪೀಟೆಡ್ ಅದಾವು, ಇದನ್ನೆಲ್ಲ ನಾನು ತಿಳಿಸ್ಕೊಡ್ತೇನೆ. ಈಗ ಪ್ರೆಸೆಂಟ್ಲಿ ನೀವು ಇಷ್ಟೇ ನೆನಪಿಟ್ಕೊಡ್ರಿ. ಯಾಕಪ್ಪ ಅಂತಂದ್ರೆ ಎಲ್ಲನೂ ಈಗ ನನಗೆ ಓದಿ ನೆನಪಿಟ್ಕೊಳ್ಳುವಷ್ಟಿಲ್ಲ. ನಾನು ಸೈನ್ಸ್ ಒಂದೇ ಸಬ್ಜೆಕ್ಟ್, ನಾನು ಸೈನ್ಸ್ ಒಂದೇ ಹೇಳ್ತೇನೆ, ಐ ಕ್ಯಾನ್ ಎಕ್ಸ್ಪ್ರೆಸ್ ಓನ್ಲಿ ಸೈನ್ಸ್. ಬಟ್ ನಿಮ್ಗೆ ಹಂಗೆ 6 ಸಬ್ಜೆಕ್ಟ್ ಇರ್ತಾವೆ, ಲ್ಯಾಂಗ್ವೇಜಸ್ 3 ಇರ್ತಾವೆ, ಕೋರ್ 3 ಇರ್ತಾವೆ. ಎಲ್ಲದನ್ನು ನೆನಪಿಟ್ಕೋಬೇಕಂದ್ರೆ ಸ್ವಲ್ಪ ಏನಾಗ್ತೈತಿ, ಟ್ರಿಕ್ಕಿ ಆಗ್ತೈತಿ. ಅದಕ್ಕೆ ನಾನು ಏನು ಮಾಡತ್ತೀನಿ ಈಗಂದ್ರೆ, ಓದೋರು ಓದ್ತಿರ್ತಾರೆ, ಸ್ಕೋರ್ ಮಾಡೋರು ಮಾಡ್ತಾರೆ. ಆದ್ರೆ ಸ್ಕೋರ್ ನನಗೆ ಮಾಡೋಕ್ಕೆ ಆಗಂಗಿಲ್ಲ ಅನ್ಕೊಳ್ಳೋರಿಗೆ ಯು ಕ್ಯಾನ್ ಆಲ್ಸೋ ಸ್ಕೋರ್ ವಿತ್ ದೀಸ್ ಟ್ರಿಕ್ಸ್. ನೀವು ಇದನ್ನು ತೊಗೊಂಡು ಏನು ಮಾಡ್ಬೋದು, ಸ್ಕೋರನ್ನು ಮಾಡ್ಬೋದು. ನೆಕ್ಸ್ಟ್ ನಿಮ್ಗೆ ಚಾಪ್ಟರ್ ವೈಸ್ ಅಂತೂ ಎಲ್ಲ ಮಾರ್ಕ್ಸು ಗೊತ್ತಿದ್ದಾವೆ. ಕಮಿಂಗ್ ಟು ದ ಲೈಟ್, ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಫೀಲ್ಡ್ ಎಫೆಕ್ಟ್, ಇವು ಮೂರೂ ಏನಿದಾವೆ ಇಂಪಾರ್ಟೆಂಟ್ ಅದಾವೆ. ಲೈಟ್ ಒಳಗೆ ಆಬ್ವಿಯಸ್ಲಿ ರೇ ಡೈಗ್ರಾಮ್ಸ್ ಬರ್ತಾವೆ. ರೇ ಒಳಗೆ ಕನ್ಕೇವ್ ಮಿರರ್ ಆ್ಯಂಡ್ ಕನ್ವೆಕ್ಸ್ ಮಿರರ್ ಅಂತ ಬರ್ತಾವೆ. ಹೌದಾ, ರೇ ಡೈಗ್ರಾಮ್ಸ್ ಎಲ್ಲರಿಗೂ ಗೊತ್ತೈತಿ. ಆಟ್ ಇನ್ಫಿನಿಟಿ, ಬಿಯೋಲ್ಡ್ ಸಿ, ಬಿಟ್ವೀನ್ ಸಿ ಆ್ಯಂಡ್ ಎಫ್, ಆಟ್ ಎಫ್, ಆಮೇಲೆ ಬಿಫೋರ್ ಎಫ್, ಪ್ರಿನ್ಸಿಪಲ್ ಎಕ್ಸಸ್, ಹೀಗೆಲ್ಲ ಭಾಳ ಇರ್ತಾವೆ. ಅದ್ರೊಳಗೆ ಎಷ್ಟೊಂದು 12 ಡೈಗ್ರಾಮ್ಸ್ ಬರ್ತಾವೆ. ಹೌದಾ, 12ರಿಂದ 13 ಡೈಗ್ರಾಮ್ಸ್. ಅವು ಇಷ್ಟು ಟ್ರಿಕ್ಕಿ ಅದಾವ್ರಿ ಮೇಡಮ್, ನಂಗೆ ನೆನಪಿಟ್ಕೊಳಕ್ಕಾಗೋದಿಲ್ಲ ರೀ ಅನ್ನೋರಿಗೂ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಹೆಂಗೆ ನೆನಪಿಟ್ಕೋಬೇಕು 6+6 12 ಡೈಗ್ರಾಮ್ಸನ್ನು ಜಸ್ಟ್ ಬರೀ ಕ್ವಶನ್ ಓದೋಕ್ಕಿಂತ ಮೊದಲು ನೀವು ಏನು ಮಾಡಿಬಿಡ್ತೀರಿ, ಡ್ರಾ ಮಾಡ್ತೀರಿ. ಅಷ್ಟು ಈಸಿಯಾಗಿ ಹೆಂಗೆ ನೆನಪಿಟ್ಕೋಬೇಕು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಅಲ್ಲಿ ತನಕ ಏನು ಮಾಡಿರಿ, ವೇಟ್ ಮಾಡಿರಿ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಒಳಗೆ ಏನಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಒಂದಿಷ್ಟು SI ಯೂನಿಟ್ಸ ಮತ್ತು ನೇಮಿಂಗ್ ಬರ್ತಾವೆ. ಹೌದಾ, ಎಲ್ಲರಿಗೂ ಗೊತ್ತೈತಿ. ಸೊ ಎಲೆಕ್ಟ್ರಿಸಿಟಿ, ಬರೀ ಈಗ ಎಲೆಕ್ಟ್ರಿಸಿಟಿ, ವಾಟ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕೇಳಿದ್ರು, ಅಥವಾ ವಾಟ್ ಈಸ್ ದ ಯೂನಿಟ್ ಆಫ್ ದ ಎಲೆಕ್ಟ್ರಿಸಿಟಿ ಅಂತ ಕೇಳಿದ್ರು ಅಂದ್ರೆ ನೀವು ಏನಂತ ಬರಿಬೇಕು ಅಂದ್ರೆ ಕಿಲೋ ವಾಟ್ ಆರ್. ರೈಟ್, ಸೊ ಇದನ್ನು ಹೆಂಗೆ ಬರಿತೀವಿ ಅಂದ್ರೆ ಕಿಲೋ ವಾಟ್ ಆರ್. ಕಿಲೋ ವ್ಯಾಟ್ ಆರ್ನ ಹೆಂಗೆ ಬರಿತೀವಿ ಅಂದರೆ KWH. ಓಕೆ, ನೆಕ್ಸ್ಟ್ ಎಲೆಕ್ಟ್ರಿಕ್ ಚಾರ್ಜ್. ನೆಕ್ಸ್ಟ್ ಯಾವ್ದು, ಎಲೆಕ್ಟ್ರಿಕ್ ಚಾರ್ಜ್. ಇದ್ರದ್ದು SI ಯೂನಿಟ್ ಏನಪ್ಪ ಅಂತಂದ್ರೆ ದಟ್ ಈಸ್ Q. ಏನ Q ಅಂದರೆ ಏನಂದ್ರೆ ಕೂಲಂಬ್. ಏನ ಕೂಲಂಬ್. ಓಕೆ, ಸೊ ಎಲೆಕ್ಟ್ರಿಕ್ ಚಾರ್ಜ್ ಅಂದರೆ ಏನ ಕೂಲಂಬ್, ವಿ ಡಿನೋಟೆಡ್ ಆಸ್ ಅ Q. ನೆಕ್ಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಭಾಳ ಜನ ಕೇಳಿದಿರಿ ಓಮ್ಸ್ ಲಾ ಒಳಗೆ. ರೈಟ್, ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಅದೆಷ್ಟು ಈಸಿ ಐತೆ ಅಂದ್ರೆ ದಟ್ ಈಸ್ ವೋಲ್ಟ್ಸ್ ರೀಪ್ರೆಸೆಂಟ್ಸ್ ಇನ್ ವಿ. ರೈಟ್, ನೆಕ್ಸ್ಟ್ ಕಮಿಂಗ್ ಟು ದ ಕರೆಂಟ್, ಎಲೆಕ್ಟ್ರಿಕ್ ಕರೆಂಟ್. ಎಸ್, ವೆರಿ ಗುಡ್. ಕರೆಂಟದ್ದು ಏನಪ್ಪ ಅಂತಂದ್ರೆ ಆಂಪಿಯರ್. ಏನು, ಆಂಪಿಯರ್ ಡಿನೋಟೆಡ್ ಆಸ್ ಅ I. ರೈಟ್, ನೆಕ್ಸ್ಟ್ ಎಲೆಕ್ಟ್ರಿಕ್ ಪವರ್. ಎಲೆಕ್ಟ್ರಿಕ್ ಪವರ್, ವೆರಿ ಗುಡ್. ಸೊ ದಟ್ ಈಸ್ ವಾಟ್ W. ಡನ್. ಓಕೆ, ಇವೆಲ್ಲ ಏನಂದ್ರೆ ಇಂಪಾರ್ಟೆಂಟ್ SI ಯೂನಿಟ್ ಆ್ಯಂಡ್ ಹೌ ಟು ಡಿನೋಟನ್ನು ಹೆಂಗೆ ಮಾಡಬೇಕು. ಸೊ ಕೆಲವೊಬ್ರು ಏನು ಮಾಡ್ತೀರಿ ಅಂತಂದ್ರೆ ಚಾರ್ಜ್ ಗೊತ್ತಿರ್ತೈತಿ Q ಅಂತ, ಆದರೆ Q ಒಳಗೆ ಏನು ಹೆಂಗೆ ಅದ್ರದ್ದು ಫುಲ್ ಫಾರ್ಮ್ ಕೇಳಿದ್ರೆ ಅಥವಾ SI ಯೂನಿಟ್ ಕೇಳಿದ್ರೆ ನಿಮ್ಗೆ ಹೇಳಕ್ಕೆ ಬರೋದಿಲ್ಲ. ಅವಾಗ ನೀವೇನು ಕನ್ಫ್ಯೂಷನ್ ಮಾಡ್ಕೋತೀರಿ ಅಂದ್ರೆ Q ಏನಿರ್ಬೋದು. ಹೌದಾ, ಸೊ ಎಲೆಕ್ಟ್ರಿಕ್ ಚಾರ್ಜ್ ಅಂದರೆ ಏನ ಕೂಲಂಬ್ Q, ಎಲೆಕ್ಟ್ರಿಸಿಟಿ ಅಂದರೆ ಕಿಲೋ ವ್ಯಾಟ್ ಆರ್ KWH, electric potential difference that is volts denotes in a V, and electric current ampere I, electric power watt W. Right, so next ಇದು ಈಸಿ ಐತಿ, ಏನಿಲ್ಲ. ಎಲೆಕ್ಟ್ರಿಸಿಟಿ ಒಳಗೆ KWH ಅಂದ್ರೇನು, Q ಅಂದ್ರೇನು, V ಅಂದ್ರೇನು, I ಅಂದ್ರೇನು, W ಅಂದ್ರೇನು, ಇಷ್ಟು ಗೊತ್ತಾಯಿತು ಅಂದ್ರೆ ನಾವು
ಈಸಿಯಾಗಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಪ್ರಾಬ್ಲಮ್ಸ್ ಬೀಳೋದೇ ಎರಡದ್ರೊಳಗೆ, ಅದು ಸೀರೀಸ್ ಮತ್ತು ಪ್ಯಾರಲಲ್ ಒಳಗೆ. ಇವೆರಡೂ ಹೆಂಗೆ ಬೀಳ್ಬೋದು, ಏನು ಪಾಸಿಬಿಲಿಟಿ ಇರ್ತಾವೆ, ಹೆಂಗೆ ಏನಂತ ನಿಮ್ಗೆ ಆಲ್ರೆಡಿ ಈಗ ಪ್ರಿಪ್ರೇಟ್ರಿ ಎಕ್ಸಾಮ್ ಒಳಗೆ ನೋಡಿದ್ದೀರಿ, ಮತ್ತು ಟೆಕ್ಸ್ಟ್ ಬುಕ್ ಒಳಗೂ ಮಾಡಿದ್ದೀರಿ, ಕ್ಲಾಸ್ ಒಳಗೂ ನೋಡಿದ್ದೀರಿ. ಇನ್ನೂ ಬೇರೆ ಯಾವ ಥರ ಪಾಸಿಬಿಲಿಟಿ ಇದಾವು, ಇನ್ನು ಯಾವ ಥರ ಪ್ರಾಬ್ಲಮ್ಸ್ ಅದ್ರ ಮೇಲೆ ಬರ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ನೆಕ್ಸ್ಟ್ 11 ಲಾಸ್ ಏನಿದಾವಲ್ಲ ಅದನ್ನು ನಿಮ್ಗೆ ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಏನು ಬರ್ತೈತಿ ಅಂದ್ರೆ ಲೈಟ್ ರೇ ಡೈಗ್ರಾಮ್ಸೂ ಬರ್ತಾವೆ. ಅವನ್ನ ಈಸಿ ಟ್ರಿಕ್ಸ್ ಒಳಗೆ ಹೆಂಗೆ ಬರ್ತಾವೆ. ನಾನು ಮೋಸ್ಟ್ ಆಫ್ ದ ಎಲ್ಲ ವಿಡಿಯೋಸನ್ನು ತರೋದು ಏನಪ್ಪ ಅಂತಂದ್ರೆ ಲೆಂದಿ ಇಲ್ಲ, ಯಾಕಂದ್ರೆ ಆಲ್ರೆಡಿ ನೀವು ಸ್ಕೂಲ್ ಒಳಗೆ ಲೆಂದಿ ಪ್ರೊಸೆಸನ್ನು ಸೈನ್ಸನ್ನು ಕಲಿತ್ಬಿಟ್ಟಿರ್ತೀರಿ 3 ಪಾರ್ಟ್ಸನ್ನು. ಸೊ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಜಸ್ಟ್ ಟ್ರಿಕ್ಸ್ ಹೇಳ್ಕೊಡೋದು ಅಷ್ಟೇ, ಯಾಕಂದರೆ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗೋಕ್ಕೆ ಭಾಳ ಈಸಿ ಆಗ್ತೈತಿ. ಇವೆಲ್ಲ ಟ್ರಿಕ್ಸ್ ನೀವು ಫಾಲೋ ಮಾಡಿದ್ರಿ ಅಂದರೆ ಇಮಿಡಿಯೇಟ್ಲಿ ಕ್ವಶನ್ ಕೇಳೋಕ್ಕಿಂತ ಮೊದಲ ಎಸ್ ದಿಸ್ ಇಸ್ ಕರೆಕ್ಟ್ ಅಂತ ಹೇಳ್ತೀರಿ. ನಾನು ಆಲ್ರೆಡಿ ಹೇಳಿದ್ದೀನಿ, ರಿಯಾಕ್ಟಿವಿಟಿ ಸಿರೀಸನ್ನು ಆಲ್ರೆಡಿ ಹೇಳಿದ್ದೀನಿ. ಸೊ ಅದನ್ನು ನೀವು ನೋಡಿಕೊಂಡು ಕಲಿಬೋದು. ಆದರೂ ಒಂದು ಸಲ ಹೇಳ್ತೀನಿ, ಏನಪ್ಪ ಅಂತಂದ್ರೆ ರಿಯಾಕ್ಟಿವಿಟಿ ಸಿರೀಸ್ ಒಳಗೆ ಮೋಸ್ಟ್ ರಿಯಾಕ್ಟಿವ್ ಆ್ಯಂಡ್ ಲೀಸ್ಟ್ ರಿಯಾಕ್ಟಿವ್ ಅಂತ ಇರ್ತಾವೆ. ಓಕೆ, ಮೋಸ್ಟ್ ರಿಯಾಕ್ಟಿವ್ ಮತ್ತು ಲೀಸ್ಟ್ ರಿಯಾಕ್ಟಿವಿನ ಹೆಂಗೆ ನಾ ಸಿರೀಸನ್ನು ನೆನಪಿಟ್ಕೋಬೇಕು, ಹೌದಾ? ಸೊ ಫಸ್ಟ್ ಒನ್, ಪ್ಲೀಸ್ ಸೆಂಡ್ ಕ್ಯಾಟ್ಸ್, ಮಂಕೀಸ್, ಲಯನ್ಸ್ and cute zebras into lovely hot countries signed. So can I write here continuity gold platinum, ರೈಟ್? ಇಷ್ಟನ್ನು ನೆನ್ಪಿಟ್ಕೋಬೇಕು. ಸೆಂಟೆನ್ಸ್ ಏನು? ಪ್ಲೀಸ್ ಸೆಂಡ್ ಕ್ಯಾಟ್ಸ್, ಮಂಕೀಸ್, ಆ್ಯನಿಮಲ್ಸ್, ಲಯನ್ಸ್ ಆ್ಯಂಡ್ ಕ್ಯೂಟ್ ಜೀಬ್ರಾಸ್ ಇನ್ ಟು ಲವ್ಲಿ ಹಾಟ್ ಕಂಟ್ರೀಸ್ ಸೈನ್ಡ್ ಗೋಲ್ಡ್ ಪ್ಲಾಟಿನಮ್. ಓಕೆ, ಸೊ ಕಮಿಂಗ್ ಟು ಹಿಯರ್, ಪ್ಲೀಸ್ ಅಂದರೆ ಏನು? ದಟ್ ಈಸ್ ಪಿ, ಫಸ್ಟ್ ಲೆಟ್ರ್. ಪ್ಲೀಸ್ ಒಳಗಿಂದ ಪಿ ಲೆಟ್ರ್ ಡಿನೋಟ್ಸ್ ಪೊಟ್ಯಾಸಿಯಮ್. ಪೊಟ್ಯಾಸಿಯಮ್ದೇನು? ಕೆ, ರೈಟ್? ದೆನ್ ಸೆಂಡ್ ಒಳಗೆ ಫಸ್ಟ್ ಲೆಟ್ರ್ ಎಸ್ ಐತಿ, ಸೊ ದ್ಯಾಟ್ ಡಿನೋಟ್ಸ್ ದ ಸೋಡಿಯಮ್, ಸೊ Na. ಕ್ಯಾಟ್ಸ್ ಒಳಗಿಂದ ನಾ ಏನು ತಗೋತೀನಿ? ಕ್ಯಾಲ್ಸಿಯಮ್. ಮಂಕೀಸಿಂದ ಮ್ಯಾಗ್ನೇಸಿಯಮ್, ಲಯನ್ಸಿಂದ ಲಿಥಿಯಮ್, ಆ್ಯಂಡಿಂದ ಅಲ್ಯೂಮಿನಿಯಮ್, ಕ್ಯೂಟಿಂದ ಕಾರ್ಬನ್, ಝೀಬ್ರಾದಿಂದ ಏನು ತಗೋಬೋದು? ಎಕ್ಸಾಕ್ಟ್ಲಿ ಝೆಡ್ ಅನ್ನು ತಗೊಂಡ್ವಿ ಅಂದರೆ ಯಾವ ಎಲಿಮೆಂಟ್ ನೇಮ್ ಬರ್ತೈತಿ? ಜಿಂಕ್. ಝೆಡ್ ಆ್ಯಂಡ್ ಇಂಟುದಿಂದ ಎಕ್ಸಾಕ್ಟ್ಲಿ ಆ ಇಂದ ಏನು ಸ್ಟಾರ್ಟ್ ಆಗ್ತೈತಿ? ಐರನ್. Fe. ಲವ್ಲಿಯಿಂದ ಎಸ್ ಎಲ್ಲಿ ಬರ್ತೈತಿ? ಎಲ್ ಅಂತಂದರೆ ಏನು? ಎಕ್ಸಾಕ್ಟ್ಲಿ ಲೆಡ್. Pb. ದೆನ್ ಹಾಟಿಂದ ಏನು ಬರ್ತೈತಿ? ಹೈಡ್ರೋಜನ್. ಕಂಟ್ರೀಸಿಂದ ಕಾಪರ್, ಸೈನ್ಡ್ ಇಂದ ಎಸ್, ಆ್ಯಂಡ್ ದೆನ್ ಗೋಲ್ಡಿಂದ correct Au and platinum in the Pt. So ಇಲ್ಲಿ countries in the copper, signed in the silver, that is Ag, right? Potassium, sodium, calcium, magnesium, lithium, aluminium, carbon, zinc, iron, lead, hydrogen, copper, silver and gold, platinum. ಇವೆಲ್ಲ ಏನು? ಓಕೆ, ಈಗ ನಾ ಹೆಂಗೆ ಐಡೆಂಟಿಫೈ ಮಾಡಬೇಕು? ಕಾರ್ಬನ್ ಮತ್ತು ಹೈಡ್ರೋಜನಿಂದ ಮಾಡಬೇಕು. ಸೊ ಈ ಕಡೆಯಿಂದ ಮೇಲ್ಗಡೆ ಏನು ಬರ್ತಾವಲ್ಲ, ದೀಸ್ ಆರ್ ದ ಕಾರ್ಬನ್ನಿಂದ ಮೇಲ್ಗಡೆ ಬರೋ ಎಲ್ಲ ಎಲಿಮೆಂಟ್ಸೂ ಏನು? ಮೋಸ್ಟ್ ರಿಯಾಕ್ಟಿವ್. ಆ್ಯಂಡ್ ಕಾರ್ಬನ್ ಹೈಡ್ರೋಜನಿಂದ ಕೆಳಗಡೆ ಬರೋ ಇವೆರಡೂ ಬರ್ತಾವೆ. ಸೊ ಇವೆಲ್ಲ ಏನು? ಲೀಸ್ಟ್ ರಿಯಾಕ್ಟಿವ್. ಎಲ್ಲರಿಗೂ ತಿಳಿತು ಅಂತ ಅನ್ಕೋತೀನಿ. ಏನಪ್ಪ ಅಂತಂದ್ರೆ ಹೈಡ್ರೋಜನಿಂದ ಕೆಳಗಡೆ ಬರುವಂತಹ ಎಲ್ಲ ಎಲಿಮೆಂಟ್ಸೂ ಏನು? ಲೀಸ್ಟ್ ರಿಯಾಕ್ಟಿವ್. ಕಾರ್ಬನ್ನಿಂದ ಮೇಲ್ಗಡೆ ಬರೋ ಎಲ್ಲ ಎಲಿಮೆಂಟ್ಸೂ ಮೋಸ್ಟ್ ರಿಯಾಕ್ಟಿವ್ ಸೀರೀಸ್. ಇದು
ಫಸ್ಟ್ ಪ್ರಿಪ್ರೇಟ್ರಿ ಒಳಗೆ 2 ಮಾರ್ಕ್ಸಿಗೆ ಕೇಳಿದಂಥ ಕ್ವಶನ್ನು. ಏನು ಮಾಡ್ತಾರು, ರ್ಯಾಂಡಮ್ ಆಗಿ ನಿಮಗೆಲ್ಲ ಏನು ಮಾಡ್ತಾರೆ, ಜಂಬಲ್ ಮಾಡಿ ಕೊಡ್ತಾರೆ. ನೀವು ಜಸ್ಟ್ ಈ ಟ್ರಿಕ್ಕನ್ನು ನೆನಪಿಟ್ಕೊಂಡ್ರಿ ಅಂದ್ರೆ, ಇದೇನು ಹೇಳಿದ್ನಲ್ಲ ಪ್ಲೀಸ್ ಆ್ಯಂಡ್ ಕ್ಯಾಟ್ಸ್ ಮಂಕೀಸ್, ಈ ಟ್ರಿಕ್ಕನ್ನು ನೆನಪಿಟ್ಕೊಂಡ್ರಿ ಅಂದ್ರೆ ಮೋಸ್ಟ್ ಮತ್ತು ಲೀಸ್ಟ್ ಇದ್ದದ್ದು ಯಾವುದು ಅಂಥೇಳಿ ನೀವು ಈಸಿಯಾಗಿ ಬರಿಬೋದು. ಓಕೆ, ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ದಿಸ್ ಮೆಥಡ್ ಆ್ಯಂಡ್ ದಿಸ್ ಇಸ್ ವೆರಿ ಈಸಿ ಟ್ರಿಕ್. ಇಟ್ಸ್ ಇಸ್ ವೆರಿ ಈಸಿ ಟ್ರಿಕ್ ಲೈಕ್ ಅ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ದಿಸ್ ಇಸ್ ವೆರಿ ಈಸಿ ಟ್ರಿಕ್. ಯಾವಾಗಪ್ಪ ಅಂತಂದ್ರೆ ನೀವು ಕೆಮಿಕಲ್ ಬ್ಯಾಲೆನ್ಸ್ ಮಾಡಬೇಕಾದ್ರೆ, ಕೆಮಿಕಲ್ಸ್ ರಿಯಾಕ್ಷನ್ಸ್ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಟ್ರಿಕ್ ಯೂಸ್ ಮಾಡಿದ್ರಿ ಗೊತ್ತೈತಿ, ABCD ಕೋಯಿಫಿಷಿಯಂಟ್ ಹಾಕಿ. ಸೊ ದಿಸ್ ಇಸ್ ಅ ಸೆಕೆಂಡ್ ಟ್ರಿಕ್ ಟು ರಿಮೆಂಬರ್ ದ ಮೋಸ್ಟ್ ರಿಯಾಕ್ಟಿವ್ ಆ್ಯಂಡ್ ದ ಲೀಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ಸ್. ಇದಕ್ಕೆ ಏನಂತಾರಂದ್ರೆ ರಿಯಾಕ್ಟಿವಿಟಿ ಸೀರೀಸ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈಸಿಯಾಗಿ ಮೆಥಡ್ ನೆನಪಿಟ್ಕೊಳ್ಳೋದು ಯಾವುದಪ್ಪ ಅಂದ್ರೆ ಹಾರ್ಮೋನ್ಸ್. ಕಮಿಂಗ್ ಟು ದ ಆ್ಯನಿಮಲ್ ಹಾರ್ಮೋನ್ಸ್ ಆ್ಯಂಡ್ ಪ್ಲಾಂಟ್ ಹಾರ್ಮೋನ್ಸ್. ಆಲ್ರೆಡಿ ನಿಮಗೆ ಆ್ಯನಿಮಲ್ ಹಾರ್ಮೋನ್ಸ್ದ ಸಿಕ್ರೀಷನ್ ಏನೇನು ಮಾಡ್ತಾವೆ ಮತ್ತು ಯಾವ್ಯಾವ ಹಾರ್ಮೋನ್ಸ್ ಅಂತ ಒಂದು ಟೇಬಲನ್ನು ಸ್ಟಡಿ ಮಾಡಿದ್ದೀರಿ. ಸೊ ಈ ಕಮಿಂಗ್ ಟು ದ ಪ್ಲಾಂಟ್ ಹಾರ್ಮೋನ್ಸ್ ನಿಮ್ಗೆ ಏನು ಮಾಡ್ತಾರು ಅಂತಂದ್ರೆ MCQ ಕ್ವಶನ್ ಒಳಗಾಗಲಿ ಏನೇ ಆಗಲಿ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಕೊಡ್ತಾರೆ. ನೀವೇನು ಮಾಡ್ತೀರಿ, ಈಸಿಲಿ ಕನ್ಫ್ಯೂಸ್ ಆಗಿಬಿಡ್ತೀರಿ. ಸೊ ಒಂದು ಏನು ನೆನಪಿಟ್ಕೋಬೇಕಂದ್ರೆ ಪ್ಲಾಂಟ್ ಹಾರ್ಮೋನ್ಸ್ ಒಳಗೆ ಬರೋದೇ 4 ಹಾರ್ಮೋನ್ಸ್. In plant hormones only 4 hormones comes under plants. Only 4. ಯಾವ್ಯಾವಪ್ಪ ಅಂತಂದ್ರೆ ಆಕ್ಸಿನ್, ಸೈಟೋಕೈನಿನ್, ಗಿಬ್ಬರ್ಲಿನ್ ಆ್ಯಂಡ್ ಅಬ್ಸಿಸಿಕ್ ಆಸಿಡ್. ಓಕೆ, ಇವು 4 ಅಷ್ಟೇ ಬರ್ತಾವೆ, ನೀವು ನೆನ್ಪಿಟ್ಕೋಬೇಕು. ACGA ಏನಂತ, ACGA ಅಷ್ಟೇ ಎದ್ರೊಳಗೆ ಬರ್ತಾವೆ, ಪ್ಲಾಂಟ್ಸ್ ಒಳಗೆ ಬರ್ತಾವೆ. ಇದನ್ನು ಬಿಟ್ಟು ನಿಮಗೆ ಏನಾದರೂ ಟೆಸ್ಟೋಸ್ಟಿರೋನ್, ಈಸ್ಟ್ರೋಜನ್, ಥೈರಾಕ್ಸಿನ್ ಇಂಥವೆಲ್ಲ ಕೇಳಿದ್ರೆ ಅದಕ್ಕೆ ನೀವು ಕನ್ಫ್ಯೂಷನ್ ಆಗಬೇಡ್ರಿ. ಯಾಕಪ್ಪ ಅಂತಂದ್ರೆ ದೋಸ್ ಆರ್ ನಾಟ್ ಅ ಪ್ಲಾಂಟ್ ಹಾರ್ಮೋನ್ಸ್, ಓನ್ಲಿ ACGA ಆರ್ ದ ಪ್ಲಾಂಟ್ ಹಾರ್ಮೋನ್ಸ್. ಇದಕ್ಕೊಂದು ಏನೋ ಈಸಿ ಮೆಥಡ್ ಅಂದರೆ AC ಗೊತ್ತೈತಿ ಎಲ್ಲರಿಗೆ, ಏರ್ ಕಂಡೀಷ್ನರ್ ರೈಟ್. ಸೊ ಏರ್ ಕಂಡೀಷ್ನರ್ AC ಅಂತ ಶಾರ್ಟ್ ಫಾರ್ಮ್ ತೊಗೋಬೇಕು. GA ಎದಕ್ಕಪ್ಪ ಅಂತಂದ್ರೆ ಗ್ರೌಂಡ್ ಎಕ್ಸಸ್. ಏರ್ ಕಂಡೀಷ್ನರ್ ಗ್ರೌಂಡ್ ಎಕ್ಸಸ್ ಅಂದ್ರೇನು, ಪ್ಲಾಂಟ್ ಹಾರ್ಮೋನ್ಸಿಗೆ ACGA ಅಂತ ಹೇಳ್ತೇವೆ. ಸೊ ಇವು 4 ಬರೋದು ಯಾವುದು, ಪ್ಲಾಂಟ್ ಹಾರ್ಮೋನ್ಸ್ ಒಳಗೆ. ಐ ಹೋಪ್ ನಿಮಗೆಲ್ಲ ತಿಳಿದೈತಿ ಅಂತ ಅನ್ಕೊತೀನಿ. ಇಂಥ ಈಸಿ ಟ್ರಿಕ್ಸ್ ಜೊತೆ ಮತ್ತು ನೆಕ್ಸ್ಟ್ ಕ್ಲಾಸ್ ಒಳಗೆ ಬರ್ತೀನಿ, ಅಲ್ಲಿ ತನಕ ವೇಟ್ ಮಾಡ್ತೀರಿ. ನಾಳೆ ಪಕ್ಕಾ ಕ್ಲಾಸ್ ಒಳಗೆ ಲೈಟ್ ರಿಫ್ಲೆಕ್ಷನ್ಸಿಂದ ರೇ ಡೈಗ್ರಾಮ್ಸನ್ನು ಈಸಿ ಟ್ರಿಕ್ಸ್ಲೇ ಹೆಂಗೆ ನಾವು ನೆನಪಿಟ್ಕೋಬೇಕು, ಯಾವುದನ್ನು ತಗೋಬೇಕು, ಎಷ್ಟು ತೊಗೊಳ್ಬೇಕು, ಅದು ಇನ್ವರ್ಟೆಡ್ ಇರ್ತೈತೆ, ಡಿಮಿಷ್ನ್ ಇರ್ತೈತೆ, ವಾಟ್ ಈಸ್ ದ ಸೈಜ್ ಆಫ್ ದ ಇಮೇಜ್, ವಾಟ್ ಈಸ್ ದ ಪೊಸಿಷನ್ ಆಫ್ ದ ಇಮೇಜ್, ಇದನ್ನೆಲ್ಲ ಹೆಂಗೆ ಫೈಂಡ್ ಮಾಡಬೇಕು ಅಂತ ನೆಕ್ಸ್ಟ್ ಕ್ಲಾಸ್ ಒಳಗೆ ಈಸಿ ಟ್ರಿಕ್ಲಿ ಈಗೆಲ್ಲ ಕಲಿತ್ರಲ್ಲ. ಪ್ಲಾಂಟ್ ಹಾರ್ಮೋನ್ಸ್ ಆಮೇಲೆ ರಿಯಾಕ್ಟಿವಿಟಿ ಸೀರೀಸ್ ಎಲ್ಲ ಕಲಿತ್ರಲ್ಲ, ಇಂಥದ್ದು ಇನ್ನೊಂದು ಈಸಿ ಮೆಥಡ್ಲೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಬರ್ತೀನಿ. ಅಲ್ಲಿ ತನಕ ಇದನ್ನು ಪ್ರಾಕ್ಟೀಸ್ ಮಾಡ್ತೀರಿ.